ಆದರೆ ತಮ್ಮ, ಓಂ ಶಾಂತಿ. ಬುದ್ಧಿಯನ್ನು ಪರಿಶುದ್ಧ ಮಾಡಿಕೊಳ್ಳಬೇಕೆಂದ್ರೆ ಒಬ್ಬ ತಂದೆಯನ್ನೇ ನೆನ್ಪು ಮಾಡ್ಬೇಕಂತೆ ತಮ್ಮ. ನೆನಪಿನಿಂದಲೇ ಆತ್ಮವು ಸ್ವಚ್ಛವಾಗುತ್ತೆ ಅಂತೆ ತಮ್ಮ. ಜೀವನ ಅನ್ನೋದು ಪೈಪೋಟಿ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಿಬೇಕೇ ಹೊರತು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳ್ಕೋಬಾರ್ದಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಯಾರಾದರೂ ಶರೀರ ಬಿಡ್ತಾರೆ ಅಂದ್ರೆ ಅವರ ಹಿಂದೆ ಎಷ್ಟೊಂದು ಹಣವನ್ನ ಖರ್ಚು ಮಾಡ್ತಾ ಇರ್ತಾರೆ. ಶರೀರವನ್ನ ಬಿಟ್ಟು ಹೋದ ಮೇಲೆ ಅವರಿಗೆ ಯಾವುದೇ ಬೆಲೆ ಅಂತೂ ಉಳಿಯೋದಿಲ್ಲ. ಅದರಿಂದ ಅವರಿಗಾಗಿ ಏನೆಲ್ಲವನ್ನ ಮಾಡ್ತಾರೆಯೋ ಅದರಲ್ಲಿ ತಮ್ಮ ಸಮಯ ಮತ್ತು ಹಣವನ್ನ ವ್ಯರ್ಥ ಮಾಡ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ. ಇವರು ಸಹ ಅದೇ ರೀತಿ ಹೇಳ್ತಾರೆ. ಒಬ್ಬರು ತಂದೆ, ಇನ್ನೊಬ್ಬರು ದಾದಾ ಆಗಿದ್ದಾರೆ. ದಾದಾರವರು ಸಹ ಆತ್ಮಿಕ ತಂದೆಯು ನೀವು ಮಕ್ಕಳಿಗೆ ಭೂತ, ಭವಿಷ್ಯ, ವರ್ತಮಾನದ ಜ್ಞಾನವನ್ನ ತಿಳಿಸ್ತಾರೆ. ವಾಸ್ತವದಲ್ಲಿ ಸತ್ಯ ಯುಗದಿಂದ ಹಿಡಿದು ತ್ರೇತಾದ ಅಂತ್ಯದವರೆಗೆ ಏನಾಗಿದೆ ಎಂಬುದನ್ನ ಮುಖ್ಯವಾಗಿ ತಿಳಿದುಕೊಳ್ಬೇಕು ತಮ್ಮ. ಬಾಬಾ ತಿಳಿಸ್ತಿದ್ದಾರೆ, ಸುಲಭವಾಗಿ ಹಣವನ್ನು ಸಂಪಾದಿಸುತ್ತಿರುತ್ತಾರೆ. ಆದ್ದರಿಂದ ಎಲ್ಲವೂ ವ್ಯರ್ಥವಾಗಿ ಖರ್ಚಾಗುತ್ತಾ ಇರುತ್ತದೆ. ಸಮಯವೂ ವ್ಯರ್ಥ, ಶಕ್ತಿಯೂ ವ್ಯರ್ಥ, ಹಣವೂ ವ್ಯರ್ಥ ಆಗುತ್ತಂತೆ ತಮ್ಮ. ಯಾರಾದರೂ ಶರೀರ ಬಿಟ್ಟರೆ ಎಷ್ಟೊಂದು ಸಮಯವನ್ನು ಕಳೆಯುತ್ತಾರೆ. ನಾವಂತೂ ಏನು ಮಾಡುವುದಿಲ್ಲ. ಆತ್ಮವು ಹೊರಟು ಹೋಯಿತೆಂದರೆ ಇನ್ನು ಉಳಿದ ಪೊರೆ ಏನು ಕೆಲಸಕ್ಕೆ ಬರುತ್ತದೆ ತಮ್ಮ? ಸರ್ಪವು ಪೊರೆಯನ್ನು ಬಿಟ್ಟು ಬಿಡುತ್ತದೆ. ಆ ಪೊರೆಗೆ ಯಾವುದೇ ಬೆಲೆ ಇದೆ ಏನು? ಭಕ್ತಿ ಮಾರ್ಗದಲ್ಲಿ ಪೊರೆಗೆ ಬೆಲೆ ಇದೆ. ಜಡಚಿತ್ರಗಳಿಗೆ ಎಷ್ಟೊಂದು ಪೂಜೆ ಮಾಡ್ತಾರೆ. ಆದರೆ ಅವರು ಯಾವಾಗ ಬಂದರು, ಹೇಗೆ ಬಂದರು ಏನು ಎಂದು ತಿಳಿದುಕೊಂಡೇ ಇಲ್ಲ ತಮ್ಮ. ಇದಕ್ಕೆ ಭೂತ ಪೂಜೆ ಎಂದು ಹೇಳಲಾಗುತ್ತೆ. ಆದರೆ ಪಂಚತತ್ವಗಳ ಪೂಜೆ ಮಾಡ್ತಾರೆ. ತಿಳಿದುಕೊಳ್ಳಿ, ಈ ಲಕ್ಷ್ಮೀನಾರಾಯಣರು ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದರು. ಅವರಿಗೆ 150 ವರ್ಷ ಪೂರ್ಣವಾಯಿತು. ಅವರು ಶರೀರ ಬಿಟ್ಟು ಬಿಟ್ಟರೆ ಅಂದ ಮೇಲೆ ನಂತರ ಶರೀರವಂತೂ ಯಾವುದೇ ಕೆಲಸಕ್ಕೆ ಬರೋದಿಲ್ಲ ತಮ್ಮ. ತಮ್ಮ, ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ತಾರೆ ಎಂದು ನೊಂದಿಕೊಳ್ಳಬೇಡಿ. ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಈಗ ತಂದೆ ಆಬು ಪರ್ವತದ ಎಷ್ಟೊಂದು ಮಹಿಮೆ ಮಾಡ್ತಾರೆ. ಸರ್ವ ತೀರ್ಥಗಳಲ್ಲಿ ಇದು ಮಹಾನ್ ತೀರ್ಥ ಸ್ಥಾನವಾಗಿದೆ. ತಂದೆಯು ಬಹಳ ತಿಳಿಸ್ತಾರೆ. ಆದರೆ ಇದು ಅನನ್ಯ ಮಕ್ಕಳ ಬುದ್ಧಿಯಲ್ಲಿ ಮಾತ್ರ ಕುಳಿತುಕೊಳ್ಳುತ್ತೆ. ಈಗಂತೂ ಕೆಲವರಿಗೆ ಯೋಗವು ಬಹಳ ಕಠಿಣ ಎನಿಸುತ್ತೆ. ಯೋಗದ ಜೊತೆ ಜ್ಞಾನವೂ ಸಹ ಬೇಕಾಗಿದೆ. ಕೇವಲ ಯೋಗದಲ್ಲಿ ಇರುವುದಲ್ಲ, ಯೋಗದಲ್ಲಿ ಜ್ಞಾನದ ಅವಶ್ಯಕತೆ ಬಹಳ ಇದೆ. ದೆಹಲಿಯಲ್ಲಿ ಜ್ಞಾನ ವಿಜ್ಞಾನ ಭವನ ಎಂದು ಹೆಸರನ್ನ ಇಟ್ಟಿದ್ದಾರೆ. ಆದರೆ ಇದರ ಅರ್ಥವೇನು ಎಂಬುದು ತಿಳಿದಿದ್ದಾರೆಯೇ? ಜ್ಞಾನ ವಿಜ್ಞಾನವಂತೂ 1 ಸೆಕೆಂಡಿನದ್ದಾಗಿದೆ. ಶಾಂತಿಧಾಮ, ಸುಖಧಾಮ. ಆದರೆ ಮನುಷ್ಯರಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ, ಅರ್ಥವನ್ನ ಸ್ವಲ್ಪವೂ ತಿಳಿದುಕೊಂಡಿಲ್ಲ. ಚಿನ್ಮಯಾನಂದ ಮುಂತಾದ ದೊಡ್ಡ ದೊಡ್ಡ ಸನ್ಯಾಸಿಗಳು ಗೀತೆಯನ್ನ ತಿಳಿಸ್ತಾರೆ. ಅವರಿಗೆ ಎಷ್ಟೊಂದು ಜನ ಅನುಯಾಯಿಗಳಾಗಿರುತ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಜಗತ್ತಿನ ಗುರು ಒಬ್ಬರೇ ತಂದೆಯಾಗಿದ್ದಾರೆ. ತಂದೆ ಮತ್ತು ಶಿಕ್ಷಕನಿಗಿಂತ ದೊಡ್ಡವರು ಗುರುವಾಗುತ್ತಾರೆ. ಸ್ತ್ರೀ ಎಂದೂ ಸಹ ಅನ್ಯ ಪತಿಯನ್ನ ಮಾಡಿಕೊಳ್ಳುವುದಿಲ್ಲ ಅಂದಾಗ ಅನ್ಯರನ್ನು ಗುರುವನ್ನಾಗಿ ಮಾಡಿಕೊಳ್ಳಬಾರದು ತಮ್ಮ. ಬಾಬಾ ಹೇಳ್ತಿದ್ದಾರೆ, ತಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡ್ತಾರೆ ಅಂದಾಗ ಅವರಿಗೆ ಎಷ್ಟೊಂದು ಗೌರವನ ಕೊಡಬೇಕು. ಅನೇಕರಿಗೆ ಮಿತ್ರ ಸಂಬಂಧಿಗಳು ಮುಂತಾದವರು ನೆನಪು ಬರ್ತಾ ಇರ್ತಾರೆ. ತಂದೆಯ ನೆನಪೇ ಇರುವುದಿಲ್ಲ. ಆಂತರ್ಯದಲ್ಲಿ ಅದೇ ಚಿಂತೆ ಇರುತ್ತದೆ. ಅದು ಅಸುರಿ ಪ್ರಪಂಚವಾಗಿದೆ ಎಂದು ತಂದೆಯು ತಿಳಿಸ್ತಾರೆ ತಮ್ಮ. ಈಗ ದೈವಿ ಪ್ರಪಂಚವಾಗುತ್ತದೆ. ನಿಮ್ಮ ಗುರಿ ಧ್ಯೇಯವು ಲಕ್ಷ್ಮೀನಾರಾಯಣ ಆಗುವುದಾಗಿದೆ. ಯಾವುದೆಲ್ಲ ಚಿತ್ರಗಳಿವೆಯೋ ಎಲ್ಲರ ಜೀವನವನ್ನು ಕಥೆಯನ್ನು ನೀವು ತಿಳಿದಿದ್ದೀರಿ. ಮನುಷ್ಯರಿಗೆ ತಿಳಿಸಲು ಎಷ್ಟೊಂದು ಶ್ರಮ ಪಡುತ್ತೀರಿ. ಇವರು ಒಳ್ಳೆಯ ಬುದ್ಧಿವಂತರಾಗಿದ್ದಾರೆ ಎಂಬುದು ತಮಗೂ ಸಹ ತಿಳಿದು ಬರುತ್ತದೆ. ಇವರು ಏನನ್ನು ತಿಳಿದುಕೊಳ್ಳುವುದಿಲ್ಲ ಎಂದು ತಿಳಿದು ಬರುತ್ತದೆ. ನಿಮ್ಮಲ್ಲಿ ಎಷ್ಟೊಂದು ಜ್ಞಾನವನ್ನು ತನ್ನದನ್ನಾಗಿಸಿಕೊಂಡಿದ್ದೀರೋ ಅದರ ಅನುಸಾರ ಸೇವೆಯನ್ನು ಮಾಡ್ತಿರುತ್ತೀರಿ. ಗೀತೆಯ ಭಗವಂತ ಬಗ್ಗೆ ತಿಳಿಸುವುದೇ ಮುಖ್ಯ ಮಾತಾಗಿದೆ ಅಂತೆ ತಮ್ಮ. ಸೂರ್ಯವಂಶಿ ದೇವಿ ದೇವತೆಗಳು ಇದೊಂದು ಶಾಸ್ತ್ರವಾಗಿದೆ, ಬೇರೆ ಬೇರೆ ಇಲ್ಲ. ಬ್ರಾಹ್ಮಣರದು ಸಹ ಬೇರೆ ಇಲ್ಲ. ಇದು ಬಹಳ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಅಂತೆ ತಮ್ಮ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ತಾನಂತೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿಯೇ ಅವರ ವಿಧಿಯು ರೂಪುಗೊಳ್ಳುತ್ತದೆ ಅಂತೆ ತಮ್ಮ.
ಅಣ್ಣ, ಬಾಬಾ ಹೇಳ್ತಾರೆ ಎಲ್ಲವೂ ವಿದ್ಯೆಯನ್ನ ಅವಲಂಬಿಸಿದೆ. ಈ ಶರೀರವನ್ನ ಖುಷಿಯಿಂದ ಬಿಡಬೇಕಾಗಿದೆ, ದುಃಖದ ಮಾತೇ ಇಲ್ಲ. ಪುರುಷಾರ್ಥಕ್ಕಾಗಿ ಸಮಯವಂತೂ ಸಿಕ್ಕಿದೆ ಅಲ್ವಾ. ಜ್ಞಾನವು ಸೆಕೆಂಡಿನದ್ದಾಗಿದೆ. ಶಿವ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಎಂಬುದು ಬುದ್ಧಿಯಲ್ಲಿದೆ. ಸ್ವಲ್ಪವಾದರೂ ಜ್ಞಾನವನ್ನ ಕೇಳಿದರೂ ಶಿವ ತಂದೆಯನ್ನ ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಬರಲು ಸಾಧ್ಯತೆ ಇದೆ. ಪ್ರಜೆಗಳು ಅನೇಕರು ಆಗುವವರಿದ್ದಾರೆ. ನಮ್ಮ ರಾಜಧಾನಿ ಸೂರ್ಯವಂಶಿ ಚಂದ್ರವಂಶಿ ಇಲ್ಲಿಯೇ ಸ್ಥಾಪನೆಯಾಗ್ತಾ ಇದೆ. ತಂದೆಯ ಮಕ್ಕಳಾಗಿಯೂ ಒಂದು ವೇಳೆ ನಿಂದನೆ ಹಾಕುತ್ತಾರೆ ಎಂದರೆ ಬಹಳ ಹೊರೆ ಹೆಚ್ಚಾಗುತ್ತದೆ. ಒಂದೇ ಬಾರಿ ಪಾತಾಳದಲ್ಲಿ ಹೋಗಿಬಿಡುತ್ತಾರೆ. ಯಾರು ತಮ್ಮ ಪೂಜೆಯನ್ನ ಕುಳಿತು ಮಾಡಿಸುತ್ತಾರೆಯೋ ಅವರು ಪೂಜ್ಯರೆಂದು ಹೇಗೆ ಕರೆಸಿಕೊಳ್ಳಲು ಸಾಧ್ಯ? ಸರ್ವರ ಸದ್ಗತಿದಾತ, ಕಲ್ಯಾಣ ಮಾಡುವಂತಹವರು ಒಬ್ಬರೇ ತಂದೆಯಾಗಿದ್ದಾರೆ. ಮನುಷ್ಯರಾದರೂ ಶಾಂತಿಯ ಅರ್ಥವನ್ನ ಸಹ ತಿಳಿದುಕೊಂಡಿಲ್ಲ. ಹಠಯೋಗದಿಂದ ಪ್ರಾಣಾಯಾಮ ಮುಂತಾದರಿಂದ ಮಾಡೋದ್ರಿಂದ ಶಾಂತಿ ಎಂದು ತಿಳಿದುಕೊಳ್ತಾರೆ. ಇದರಲ್ಲಿಯೂ ಸಹ ಬಹಳ ಪರಿಶ್ರಮ ಎನಿಸುತ್ತೆ. ತಮ್ಮ, ಬಾಬಾ ಹೇಳ್ತಿದ್ದಾರೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುವಂತಹ ತಂದೆಗೆ ಬಹಳ ಬಹಳ ಗೌರವವನ್ನು ಕೊಡಬೇಕಂತೆ ತಮ್ಮ. ತಂದೆಯ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಫಲ ಮಾಡ್ಕೊಳ್ಬೇಕಂತೆ. ವಿಧಿಯ ಕಡೆ ಪೂರ್ಣ ಗಮನವನ್ನು ಕೊಡಬೇಕಂತೆ ತಮ್ಮ. ತಂದೆಯಿಂದ ಯಾವ ಜ್ಞಾನವು ಸಿಗುತ್ತದೆಯೋ ಅದರ ಮೇಲೆ ವಿಚಾರ ಸಾಗರ ಮತನವನ್ನ ಮಾಡಬೇಕಂತೆ ತಮ್ಮ. ಎಂದೂ ಸಹ ವಿಘ್ನರೂಪವಾಗಬಾರ್ದಂತೆ, ಸೇವಾಭಂಗವನ್ನು ಮಾಡಬಾರ್ದಂತೆ, ಅಹಂಕಾರದಲ್ಲಿ ಬರಬಾರ್ದಂತೆ ತಮ್ಮ. ತಮ್ಮ, ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ. ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ ಅಂತೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. 4 ಸಬ್ಜೆಕ್ಟ್ಗಳಲ್ಲಿ ತಂದೆಯ ಮನಸ್ಸಿಗೆ ಇಷ್ಟವಾಗುವಂತಹ ಮಾರ್ಕ್ ತೆಗೆದುಕೊಳ್ಳುವಂತಹ ಹೃದಯ ಸಿಂಹಾಸನಾಧಿಕಾರಿ ಭವ. ಯಾವ ಮಕ್ಕಳು 4 ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುತ್ತಾರೆ, ಆದಿಯಿಂದ ಅಂತ್ಯದವರೆಗೆ ಒಳ್ಳೆಯ ನಂಬರ್ನಿಂದ ಪಾಸ್ ಆಗುತ್ತಾರೆ, ಅವರನ್ನೇ ಪಾಸ್ ವಿತ್ ಆನರ್ ಎಂದು ಕರೆಯಲಾಗುತ್ತೆ. ಮಧ್ಯದಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತು, ಅದನ್ನ ಅಡ್ಜಸ್ಟ್ ಮಾಡಿದೆ, ಹೀಗಲ್ಲ. ಆದರೆ ಎಲ್ಲಾ ಸಬ್ಜೆಕ್ಟ್ನಲ್ಲಿ ತಂದೆಯ ಮನಸ್ಸಿಗೆ ಒಪ್ಪುವಂತಹ ಹೃದಯ ಸಿಂಹಾಸನಾಧಿಕಾರಿ ಆಗುತ್ತಾರೆ. ಜೊತೆಗೆ ಬ್ರಾಹ್ಮಣರ ಸಂಸಾರದಲ್ಲಿ ಸರ್ವರಿಗೂ ಪ್ರಿಯ, ಸರ್ವರ ಸಹಯೋಗಿ, ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಹೃದಯ ಸಿಂಹಾಸನಾಧಿಕಾರಿಯಿಂದ ರಾಜ್ಯ ಸಿಂಹಾಸನಾಧಿಕಾರಿ ಆಗುತ್ತಾರೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಪ್ರಿಯತಮೆಯರು ಅವರೇ ಆಗಿದ್ದಾರೆ. ಯಾರ ಹೃದಯದಲ್ಲಿ ಸದಾ ಇದೆ, ನಿರಂತರವಾಗಿ ಗೀತೆ ನುಡಿಯುತ್ತದೆ, ನಾನು ಬಾಬಾರವರ ಮಗು ಆಗಿದ್ದೇನೆ, ಬಾಬಾ ನಮ್ಮವರಾಗಿದ್ದಾರೆ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.